ಬಾ, ಇವತ್ತು ನಿನ್ನ ಮಗ ಏನು ಕಿತ್ತು ದೊಬ್ಬಾಗ್ತಾವನ್ ಬಿಸ್ನೆಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ನೋಡಬೇಕು. ಬಾ, ಮನೆಯಲ್ಲಿ ನೋಡ್ತೀನಿ ಬಾ, ಏನು ಬಿಸ್ನೆಸ್ ಮಾಡ್ಕೊಂಡು ಸಾಯ್ತಾ ಇದ್ದೀರಾ ಇಬ್ರು ಅಂತ ಹೇಳ್ಬಿಟ್ಟು. ನಾನು ಇಷ್ಟು ವರ್ಷ ಕಷ್ಟಪಡ್ತಿ ದುಡ್ಡೆಲ್ಲ ನೀರು ಕುಡಿ ಅಂತ ಬಿಸ್ನೆಸ್ ಏನು ಮಾಡಿದ್ದೀರಾ ಅಂತ ನನಗೂ ಗೊತ್ತಾಗಬೇಕಲ್ವೇ. ನಾನು ನೋಡ್ತೀನಿ ಏನಂತ ತೊಳ್ಳಾಕ ಬಿಸ್ನೆಸ್ ಮಾಡಿದ್ದೀರಾ ಎಲ್ಲರೂ ಸೇರ್ಕೊಂಡು ಅಂತ ಹೇಳ್ಬಿಟ್ಟು. ನಾನು ನೋಡಬೇಕು. ಬರ್ರಿ ಬರ್ರಿ ನೋಡ್ತೀನಿ ಬರ್ರಿ. ನಿಂಗೆ ಐತು ಬಾ, ನಿನಗೆ ತಿನ್ಕೊಳ್ಳಿ ಹಿಂಗೆ ಹೆಚ್ಚಾಗೋಗ್ಬಿಟ್ಟೈತೆ. ಅದಕ್ಕೆ ನೀವು ಹಿಂಗೆ ಆಡ್ತಿರೋದು ಬಾ. ನಿನ್ನ ಮಗ ಎಲ್ಲೋ ನೋಡ್ತೀನಿ. ಯಾಕೆ ಸೀಮೆ ನಡೆದಂಗೆ ನಡೀತಿದ್ಯಾ? ನೀವು ಆಡಿದ್ರಲ್ಲ, ಅದಕ್ಕೆ ಸೊಂಟೆಲ್ಲ ಮುರಿದೋಗ್ಬಿಟ್ಟೈತೆ. ಅದಕ್ಕೆ ನನಗೆ ಸೀಮೆ ನಡೆದಂಗೆ ನಡೀತಿದ್ದೀನಿ, ನೀವು ಮುಂದೋಯ್ತಿರಿ. ನಾನು ಹಿಂದೆಗಡೆ ಹಂಗೆ ನನಗೆ ಬತ್ತೀನಿ, ನಿಧಾನಕ್ಕೆ ನಡ್ಕೊಂಬಿಟ್ಟು ಬತ್ತೀನಿ. ಈಗಲ್ಲ, ನಿನ್ನ ಮಗನ ಬಿಸ್ನೆಸ್ ತೋರಿಸ್ಲಿಲ್ಲ ನನಗೆ ಅಂದರೆ ನಿನ್ನ ಜೀವನದಾಗೂ ನಿನ್ನ ಕಾಲಾಗ ಓಡಾಕಿಲ್ಲ ಬಿಡು. ವೀಲ್ ಚೇರಾಗಿ ಓಡಾಡಬೇಕಾಯ್ತದೆ. ಹಂಗೆ ಮಾಡ್ತೀನಿ. ವೀಲ್ ಚೇರೇ ಗಟ್ಟಿ ಆಗ್ಬೇಕು ನಿನಗೆ. ಬಿತ್ರಿ ಇಲ್ಲ ಅಂದರೆ ನನಗೆ ಗೊತ್ತಿರೋ ಕ್ವಾಪಕ್ಕೆ ಸಿಗದಂಗೆ ತ್ವಾರಣ ಕೊಟ್ಬಿಡೋಣ ಅನ್ನಿಸ್ತಾ ನಿನ್ನ. ಬಾ, ವೀಲ್ ಚೇರ್ ಫಿಕ್ಸ್ ಮಾಡಿಸ್ತೀನಿ ನಿನಗೆ. ಬಾ, ನಾನು ಏನು ಅಂತ ನಿಂಗೆ ತೋರಿಸ್ತೀನಿ. ಕಿತ್ತೋದೋಳೆ ನಿನಗೆ ಮನ್ಕಾಯ ಹೋಗ. ನನ್ನೇ ಆಟ ಆಡಿಸ್ಬಿಟ್ಟು ನನ್ನೇ ಅಯ್ಯೋ ಅನ್ನಿಸ್ತಿದ್ದೀರಲ್ವೇನ್ರಿ ನೀವು? ನಿಮ್ಮದು ಒಂದು ಜನ್ಮವ ನಿಮ್ಮದು. ನಿಮ್ಮ ಬಾಯಿಗೆ ಇಷ್ಟು ಯಾಕಡ ಹಾಕ. ಬಾ, ಐತ್ ಬಾ, ನಿನ್ನ ಮಗನ ನೋಡ್ತೀನಿ. ಅಯ್ಯೋ ನನ್ನ ಮಗ ಎಲ್ಲೋನು ಏನಾರ ಇಸ್ಪೀಟ್ ಆಡ್ಕೊಂಡು ಕುಂತ್ಬಿಟ್ಟವನ ಅಂತ. ಇಸ್ಪೀಟ್ ಏನಾರ ಆಡ್ಕೊಂಡು ಕುಂತಿದ್ರೆ ಈ ನನ್ನ ಮಗ ಮುಗಿಸ್ಬಿಡ್ತಾನ ಅವ್ನ ಕತೆಯ. ಅಯ್ಯೋ ಫೋನ್ ಮಾಡ ನೀರು. ಹಲೋ ಲೋಪರ್ ನನ್ನ ಮಗನೇ, ಎಲ್ಲಿದೀಗ? ಎಲ್ಲ ಇದೀಗ? ಅದು ಏಸ್ಕಿತ ಫೋನ್ ಆಗ್ತಿ ಕಣಮ್ಮ. ಎಲ್ಲೋ ಇದ್ದೀನಿ, ಯಾಕೆ ನಿಂಗೆ ಬತ್ತೀನಿ ಅಂತ ಹೇಳಿದ್ನಲ್ಲ. ಒಂದು ಅರ್ಧ ಗಂಟೆ ತಡ್ಕ ಬತ್ತೀನಿ. ಸುಮ್ಕೆ ಹಿಂಸೆ ಇಕ್ತಿಯಮ್ಮ ನೀನು. ಎಲ್ಲಿದೀಗ ಅಂತ ಹೇಳ್ಬಿಟ್ಟು ನನಗೆ ನೆಮ್ಮದಿಯಾಗಿ ಬಿಡಕ್ಕಿಲ್ಲ ನೀನು. ಬರೀ ಎಲ್ಲಿದೀಗ ಅಂತ ನೀನು ಕಾಲ ಕಳೆದ್ಬಿಟ್ಟು ನೀನು ಬತ್ತೀನಿ ಅಂತ ಹೇಳಿದ್ನಲ್ಲ. ಸಮಾಧಾನ ಮಾಡ್ಕೊ ಬತ್ತೀನಿ. ಅಯ್ಯ ನೀ ಹಣ ಎತ್ತ ಲೋಪರ್ ನನ್ನ ಮಗನೇ. ನಿಮ್ಮ ಅಪ್ಪ ಹುಡ್ಕಾಡ್ತಾವ್ ಕಳ್ಳ ನಿನಗೆ. ನಿನ್ನ ಸುಮ್ಮನೆ ರೋಡಿಗೆ ಬಂದ್ಬಿಡು. 3 ರೋಡಿಗೆ ಬಂದ್ಬಿಡು. ಇಲ್ಲ ಅಂದ್ರೆ ನೀನು ಎಲ್ಲಿದ್ಯೋ ಅಲ್ಲಿ ನೀನು ಮೊಚ್ಚ ತಗೊಂಡು ಬಂದು ಕದ್ರ ಸಾಕ್ಬಿಡ್ತಾನೆ. ಬಂದ್ಬಿಡು ರೋಡ್ಗೆ. ಏ, ನಾನು ಯಾಕೆ ಮಾಡ್ಬಿಡ್ಬೇಕು ರೋಡ್ಗೆ? ನಾನೇನು ಅಂತ ತಪ್ಪು ಮಾಡಿದ್ದೀನಿ? ನಾನು ಯಾಕೆ ದಮ್ಗುಡ್ಸಾಗ್ತದೆ? ನಿಮ್ಮ ಅಪ್ಪನೇ ಕೇಳಿ ಬಾ. ನನಗೆ ಆಗ್ಲೇ ನೀನು ದ್ಯಾಮ್ ಗುಡ್ಸಾಕಿ ನಡಿಯೋಕಾಯ್ತಿಲ್ಲ ನನಗೆ. ತೆವಳ್ಕೊಂಡು ಬರ್ತಾ ಇವ್ನಿ. ನೀನು ಒಬ್ಬನೇ ಬಾಕಿ ಇರೋದು ಗಟ್ಟಿಸ್ಕೊಳ್ಳಿ ಬಂದು ಬಾ ಮಗನೇ ನೀನು. ದೌಲತ್ ನನ್ನ ಮಗ ನೀನು. ಎಲ್ಲಿದೆಯೋ ಸರ್ಕಾರನ ಊರ್ ಮುಂದಕ್ಕೆ ಬಾರ್ಲ ಬೇವರ್ಸಿ. ಇಲ್ಲ ಅಂದ್ರೆ ನಿಮ್ಮ ಅಪ್ಪ ನೀನು ಎಲ್ಲಿದೆಯೋ ಅಲ್ಲಿಗೆ ಬತ್ತಾನೆ ಚರ್ಮ ಸುಲಿತಾನೆ. ಅಯ್ಯೋ ಏಟುಗಳು ತಿನ್ಬೇಕಾಯ್ತದೆ. ಆಮೇಕಿಂದ ಮಕ ಎಲ್ಲ ಸ್ಕ್ರಾಪ್ ಆಗೋಗ್ಬಿಡ್ತದೆ. ಬಾ ಸರ್ಕಾರನ. ಅಯ್ಯಯ್ಯೋ, ಬಂದೇ ಇರು. ಅಪ್ಪನು ನೀನೇ ಮ್ಯಾನೇಜ್ ಮಾಡಮ್ಮ. ನನ್ನ ಪಂಚರ್ ಮಾಡಕ್ಕವನೇ ಮ್ಯಾನೇಜ್ ಮಾಡ್ಬೇಕಂದ್ ಮ್ಯಾನೇಜ್. ನಿಮ್ಮ ಅಪ್ಪ ಮುಂದೋಯ್ತವನ ನಿಂದು ಬೋತಿದ್ದೀನಿ. ನಿನ್ಗೆ ಅದಕ್ಕೆ ಫೋನ್ ಹಾಕೋಣಂತ ಪಟ್ ಅಂತ ಫೋನ್ ಹಾಕ್ತೆ. ರೋಡಿಗೆ ಬಂದ್ಬಿಡು. ಇಲ್ಲ ಅಂದ್ರೆ ನಿನಗೆ ಗ್ರಾಚಾರ ಕೆಡಿಸ್ಬಿಡ್ತಾನೆ ನಿಮ್ಮ ಅಪ್ಪ ಸರಿ ಇಲ್ಲ. ಅಪ್ಪ, ಅಯ್ಯೋ ಅಮ್ಮ, ಏನಾಯ್ತಮ್ಮ? ಯಾಕಮ್ಮ ಮಕ ಹಿಂಗೆ ಕೂತ್ಕೊಂಡೈತೆ? ಏನಮ್ಮ ಆಯ್ತು ನಿನಗೆ? ಈಗ ನಿನ್ನ ಮಕನು ಹಂಗೆ ಆಗಬಾರ್ದು ಅಂತ ಹೇಳಿದ್ರೆ ಅದೇನು ಬಿಸ್ನೆಸ್ ಮಾಡ್ತಾ ಇದೆಯಾ? ನಾನು ಇಷ್ಟು ದಿನ ದುಬೈಯಾಗಿ ದುಡ್ದಿರೋ ದುಡ್ಡು ಕಾಸು ಎಲ್ಲನೂ ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನನಗೆ ಇವಾಗ ಬಾಯಿ ಬಿಟ್ಟು ಹೇಳ್ಬೇಕು ನೀನು. ಹೇಳಿಲ್ಲ ಅಂತಂದರೆ ಬಾಯಿ ಗಂಟ್ಲು ಕಟ್ಟಿ ತುರುಗ್ಬಿಡ್ತೀನಿ ಮಗನೇ. ಹೇಳು ನನಗೆ ಏನಾಯಿತು, ಏನು ಕತೆ, ಅದೆಲ್ಲನೂ ವಿಷಯ ಪೂರ್ತಿ ಗೊತ್ತಾಗ್ಬೇಕು ನನಗೆ ಅಷ್ಟೇನೆ. ಏನಾಯಿತು, ಏನು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, ಯಾವಾಗ ಬೋದದು ಕಾಸು ಅಷ್ಟು ನನಗೆ ಕೊಕ್ಕಲಿಲ್ಲ ಅಂದರೆ ಮಗನೇ, ನಿಮ್ಮ ಅಮ್ಮಂಗೆ ಇಷ್ಟು ಹೊಡೆದಿದ್ದೀನಿ, ನಿಂಗಿನ್ನು ಹುಚ್ಚು ನಾಯಿ ಹೊಡೆದಂಗೆ ಹೊಡಿತೀನಿ ನಿನಗೆ. ಹೇಳು. ಅಪ್ಪ, ಹೇಳಿದ್ನಲ್ಲ ನಾನು ಬೆಂಗಳೂರಿಗೆ ಫ್ಯಾಕ್ಟ್ರಿಗೆ ಇನ್ವೆಸ್ಟ್ಮೆಂಟ್ ಶೇರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗೆ ಶೇರ್ ಮಾಡಿದ್ದೀನಿ ಕಣಪ್ಪ. ಬಿಸ್ನೆಸ್ ಬರ್ತದೆ ಕಣಪ್ಪ, ದುಡ್ಡು ಬರ್ತದೆ ಕಣಪ್ಪ. ನೀನು ಯಾಕಪ್ಪ ಯೋಚನೆ ಮಾಡಿದ್ಯಾ ನೀನು? ದುಡ್ಡೆಲ್ಲ ಬರ್ತದೆ ಕಣಪ್ಪ. ಅಲ್ಲ, ಅಮ್ಮನ ಯಾಕೆ ಕೊಡದೆ ಅಂತ ಹೇಳ್ಬಿಟ್ಟು ಅಮ್ಮ ಏನು ಮಾಡೈತೆ ಅಂತ. ಅಪ್ಪ, ಯಾಕಪ್ಪ ಹಿಂಗೆ ಹೊಡಿತಿದ್ದೀಗ? ಏನಾಯ್ತಪ್ಪ ನಿನಗೆ ಅಂಥದ್ದು? ಏನಪ್ಪ ಮಾಡಿದೆ ನಾನು? ಇದ್ಯಾಕಮ್ಮ ಹಿಂಗೆ ಹೊಡಿತಾ ಇದ್ದಪ್ಪ? ಕಂತ್ರಿ ನನ್ನ ಮಕ್ಕಳ. ಜಮೀನು ತಗೊಂಡಿದ್ದೀನಿ ಅಂತ ಆ ಶಾರದಿ ಜಮೀನು ತೋರಿಸ್ಬಿಟ್ಟು, ಆ ಶಾರದಿ ಜಮೀನಾಗ ನಾನು ಬೋರ್ ಹಾಕ್ಸ್ಬಿಟ್ಟು ಬೋರೆಲ್ಲ ಅವಳಿಗೆ ಹೊಂಟೋಯ್ತು. ಅಂತ ಕಂತ್ರಿ ಕೆಲಸ ಮಾಡ್ಬಿಟ್ಟಲ್ವ ನೀನು? ಅಲ್ಲಿ ಕಬಿ ವರ್ಷಿ ನನ್ನ ಮಗನೇ ನೀನು. 1 ಲಕ್ಷ, ಅಂದ್ರೆ 1.5 ಲಕ್ಷ ರೂಪಾಯಿ ಹೋಯ್ತು ನನ್ನ ಕಾಸೆಲ್ಲನೂ. ಯಾರು ಕೊಟ್ಟಾರೆ ನಿನಗೆ? ಯಾರೆಲ್ಲ ಕೊಡ್ತಾರೆ ನಿನಗೆ? ಬಂದ್ಬಿಡ್ತದ ನನಗೆ. ನೋಡ್ಲಾ, ಈಗಲೇ ಹೇಳಿದ್ದೀನಿ, ನಾನು ಯಾರ ಮಾತು ಕೇಳೋಕ್ಕಿಲ್ಲ. ಅದು ಎಂಥ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ? ನಾನು ದುಡ್ದಿರೋ ಲಕ್ಷ ದುಡ್ಡನ್ನ ಅದು ಯಾ ನನ್ನ ಮಗುಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ ಅಂತ ನಾನು ನೋಡಬೇಕು. ನೋಡಿಲ್ಲ ನೋಡು, ನಾಳೆ ಬೆಂಗಳೂರಿಗೆ ಬಸ್ ಹತ್ಕೊಂಡು ನಾನು ನೀನು ಇಬ್ಬರೇನೇನೆಯ ಒಯ್ತಾ ಇರ್ತೀವಿ ಅಷ್ಟೇನೆ. ಏನಾರ ಎಸ್ಕೇಪ್ ಆದೋ ಮಗನೇ, ನೀನು ಸಾಯೋ ತನಕ ಊರು ಖಾಲಿ ಕಕ್ಬಿಡಕ್ಕಿಲ್ಲ ನಾನು. ನೀನು ಗೊತ್ತಲ್ಲ, ನೀನು ಅಂದರೆ ನಾನು ನಿಮ್ಮ ಅಪ್ಪ ಕಳ್ಳ. ನೀನು ಊರೆಲ್ಲ ಅಟ್ಟಾಡಿಸ್ಬಿಡ್ತೀನಿ. ನಾಳೆ ಬೆಳಿಗ್ಗೆ 7 ಗಂಟೆ ಬಸ್ಗೆ ನೀನೆಯ ಬೆಂಗ್ಳೂರಿಗೆ ಒಯ್ತಾ ಇದ್ದೀವಿ. ಅಪ್ಪ, ನೀನು ಇದಕ್ಕಿದಂಗೆ ಹೋಗ್ಬೇಕು ಅಂದರೆ ಹೆಂಗಪ್ಪ? ಅದೆಲ್ಲ ಬಿಸ್ನೆಸ್ ಕಣಪ್ಪ. ಅದೆಲ್ಲನೂ ಆ ಬಿಸ್ನೆಸ್ಸು ಹೆಂಗದ್ರಂಗೆ ಹೋಗ್ಬಿಟ್ಟು ಯಾವಾಗಾದ್ರೂ ಅವಾಗೆಲ್ಲ ನೀನೇ ನೋಡೋಕ್ಕಾಗಕ್ಕಿಲ್ಲ ಕಣಪ್ಪ. ನೀನೇನು ಅನ್ಕೊಬಿಟ್ಟಿದ್ದೀಗ ನೀನು? ಅದೆಲ್ಲನೂ ಆಗಲ್ಲ ಕಣಪ್ಪ. ನೀನು ಹೇಳ್ದಂಗೆ ಹೋಗೋಕ್ಕಾಗಲ್ಲ. ಮುಂದಿನ ತಿಂಗಳು ಹೋಗೋಣ, ಸುಮ್ಕಿರು. ಮುಂದಿನ ತಿಂಗಳು ನಾನು ದುಡ್ಡೆಲ್ಲ ಬರ್ತದೆ. ಮುಂದಿನ ತಿಂಗಳು ನೆಟ್ಟಿಗೆ ಹೋಗ್ಬಿಡೋಣ, ಸರಿನಾ? ಇವಾಗ ಎಲ್ಲನೂ ಹೋಗೋದು ಬೇಡ ಕಣಪ್ಪ. ಇವಾಗ ಹೋದ್ರೂ ಅಲ್ಲಿ ಏನು ಪ್ರಯೋಜನ ಇಲ್ಲ ಕಣಪ್ಪ. ಬೇಡ, ಸುಮ್ಕಿರು. ಕಾಸು ಮುಂದಿನ ತಿಂಗಳು ಬರೋದು, ಈ ತಿಂಗಳಲ್ಲ. ನಾನು ಕಾಸಿನ ಬಗ್ಗೆ ಮಾತಾಡ್ತಿಲ್ಲ.
ನಾನು ಮಾತಾಡ್ತಿರೋದು ನೀನು ಅದು ಯಾವ ದೊಡ್ಡ ಸೀಮೆ ಇನ್ವೆಸ್ಟ್ಮೆಂಟ್ ಮಾಡಿದೀಯ ದುಡ್ಡೆಲ್ಲ ತಗೊಂಡೋಗಿ ಅಂತ ಗೊತ್ತಾಗಬೇಕಷ್ಟೇ. ಮುಂದಿನ ತಿಂಗಳಲ್ಲ ಅದ್ರ ಮುಂದಿನ ತಿಂಗಳು ಕಾಸು ಬಂದ್ರೂ ಮಗನೇ ನಂಗೆ ಯಾವ ಯೋಚನೆನೂ ಇಲ್ಲ. ಆದರೆ ದುಡ್ಡು ಹಾಕಿದೆಯೋ ಇಲ್ವೋ ಅಂತ ನಂಗೆ ಗೊತ್ತಾಗ್ಬೇಕು ತಾನೆ. ಹಾಂ ಹ್ಞೂ ಇಷ್ಟು ವರ್ಷ ನಾನು ದುಬೈಯಾಗಿ ದುಡ್ದಿರೋ ದುಡ್ಡೆಲ್ಲ ತಗೊಂಡೋಗಿ ನಿನ್ನ ಬಿಸ್ನೆಸ್ಗೆ ಹಾಕಿದ್ಯಾ ಅಂದರೆ ದೊಡ್ಡ ಯಾವುದೋ ಉಕ್ಕು ಮತ್ತು ಕೊಬ್ಬಿನ ಕಾರ್ಖಾನೆ ಥರ ಇರ್ಬೋದೇನೋ ಏನಾರ. ಅಂಥ ದೊಡ್ಡ ಕಾರ್ಖಾನೆಗೆ ಏನಾರ ಖಾಸಗಿ ಸಾಕಿದ್ದೀನ ನೋಡ್ಬೇಕಲ್ವ. ನನ್ನ ಮಗ ಎಂಥ ದೊಡ್ಡ ವ್ಯಕ್ತಿ, ಬಿಸ್ನೆಸ್ ಮಾಡೋ ಅಂಥ ದೊಡ್ಡ ವ್ಯಕ್ತಿ ಅಂತ ನಾನು ಊರು ತುಂಬ ಹೇಳ್ಕೊಂಡು ನೋಡ್ಬೇಕು ತಾನೆ. ಅದಕ್ಕೆ ನಾನು ಬಿಡಲ್ಲ. ನಾನು ನಿಮ್ಮ ಅಮ್ಮ ಅಲ್ಲ, ನಿಮ್ಮ ಅಮ್ಮ ಅಲ್ವೇ ಅಲ್ಲ. ಎಲ್ಲ ಕಡೆನೂ ಹೋಗ್ಬಿಟ್ಟು ನೀನು ಹೇಳಿದ್ದೆಲ್ಲ ನಂಬ್ಕೊಂಡು ಕುತ್ಕೊಳ್ಳೋಕ್ಕೆ ನಾಳೆ ಬೆಂಗಳೂರಿಗೆ ಬತ್ತೀಯಾ, ನಾನು ಬತ್ತೀನಿ, ಇಬ್ಬರು ಹೋಯ್ತೀವಿ. ಅಲ್ಲಿ ಅದು ಎಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ಯೋ ಕೇಳ್ತೀನಿ. ಆಮೇಲಿಂದ ನೆಟ್ಟಿಗಿದ್ರೆ ಕರ್ಕೊಂಬಿಟ್ಟು ಬರ್ತೀನಿ ಊರಿಗೆ. ಅಯ್ಯೋ 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 ನಿಮಗೆ ಮಗನ ಮೇಲೆ ಸ್ವಂತ ಮಗನ ಮೇಲೆ ನಂಬಿಕೆ ಇಲ್ಲ, ಸ್ವಂತ ಹೆಂಡ್ರ ಮೇಲೆ ನಂಬಿಕೆ ಇಲ್ಲ, ಬರೀ ಕಂಡೋರ್ ಮೇಲೆ ನಿಮಗೆ ನಂಬಿಕೆ. ನಮ್ಮ ಮೇಲೆ ನಿಮಗೆ ನಂಬಿಕೆ ನೀನು ಬರೋಕ್ಕಿಲ್ಲ ಅಲ್ವಾ ನಿಮಗೆ. ನಿಮಗೆ ನಾನು ಅಂದರೆ ನಾವು ಅಂದರೆ ನಿಮಗೆ ಏನೋ ಒಂಥರ. ನಮ್ಮ ಮೇಲೆಲ್ಲ ನಿಮ್ಗೆ ಇಷ್ಟನೂ ಇಲ್ಲ, ನಮ್ಮ ಮೇಲೆ ನಿಮ್ಗೆ ಯಾವ ಪಿರುತಿನೂ ಇಲ್ಲ. ಆದರೆ ನಿಮಗೆ ಕಂಡರು ಅಂದರೆ ನಿಮಗೆ ಬಲಿಷ್ಠ, ಅವ್ರ ಮಾತೆ ನಿಮಗೆ ಬಲಿಷ್ಠ. ನಾನು ನನ್ನ ಮಗ ಇಷ್ಟು ಹೇಳಿದ್ರು ನಮ್ಮ ಮಾತು ನಂಬಕ್ಕಿಲ್ವಲ್ಲ ನೀವು. ಹೇಳಿ ನಾವೇನಂತ ಹಲ್ಕ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಏನೇ ಬೊಗಳ್ತಿದ್ಯಾ ಥರ್ಡ್ ಕ್ಲಾಸು? ಏನು ಬೊಗಳ್ತಿದ್ಯಾ? ಯಾವ ನಿಜ ಹೇಳಿದ್ಯಾ ನನಗೆ? ಮನೆ ಮಾರಕ್ಕಿದ್ಯಾ, ಜಮೀನು ತಗೊಂಡಿಲ್ಲ, ಎಲ್ಲ ಸುಳ್ಳು ಹೇಳಿದ್ಯಾ. ಈಗ ಇವ್ನು ಈ ನನ್ನ ಮಗೊಂದು ಸುಳ್ಳು ಹೇಳ್ತಿಲ್ಲ ಅಂತ ಏನ್ಲೇ ಗ್ಯಾರಂಟಿ? ಆ ನಾಲ್ಕು ಗೋಡೆ ಮುದ್ದೆ ಇರಬೇಕಾಗಿರೋ ಸಂಸಾರದ ಬಿಸಿವ ಇವತ್ತು ನೋಡು ಬೀದಿಗೆ ತಗೊಬಿಟ್ಟು ಬಂದು ನಿಲ್ಸಿದ್ಯಲ್ಲ. ನೀನು ಯಾವ ಸೀಮೆ ಹೆಂಗ್ಸು, ನೀನು ಯಾರು ನಂಬ್ತಾರೆ ಹೇಳು ಹಲ್ಕ. ಹಾಂ ಇವತ್ತು ನಿನ್ನಿಂದ ನಿನ್ನ ದುರಂಕಾರದಿಂದ ನೀನು ಇವತ್ತು ಬೀದಿನಾಗಿರೋದು. ಲೋಪರ್ ಮುಂಡೆ ನೀನು ಬಿದ್ದಿರು. ನಿನ್ನ ಮಗನ ಬೆಳಿಗ್ಗೆ 7 ಗಂಟೆ ಬಸ್ಗೆ ನೀನು ಕರ್ಕೊಂಡು ಹೋಗ್ಬಿಟ್ಟು ವಿಚಾರಿಸ್ಕೊಬಿಟ್ಟು ಬರ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಗಬೇಕಲ್ವೇ ಏನು ಮಾಡ್ತಿದ್ದೀಗ ನೀನು ಅಂತ ಹೇಳ್ಬಿಟ್ಟು. ಮನ್ ಕಾಯಕ್ಕೆ ಹೋಗ, ನಾಳೆ ಐತೆ ಕಂಡ್ರೆ ನಿನಗೆ ಮಾರಮ್ಮನ ಜಾತ್ರೆ ಐತೆ ನಿನಗೆ, ತೋರಿಸ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು. ಅಷ್ಟು ಸುಲಭವಾಗಿ ನಂಬೋ ನನ್ನ ಮಗ ಅಲ್ಲ ನಾನು. ನಂಬಿ 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 ಆಳು ಬಿದ್ದೋಗ್ಬಿಟ್ಟೆ ನಾನಂತೂ. ಇನ್ನು ನಂಬ್ತೀನಿ ಅಂತ ಅನ್ಕೊಂಡ ನಂಬೋಕ್ಕಿಲ್ಲ. ಲೋಪರ್ ನಿನ್ನಿಂದ 1.5 ಲಕ್ಷ ರೂಪಾಯಲ್ಲಿ ಬೋರ್ ಕೊರ್ಸಿದ್ನಲ್ಲ, ಬೋರ್ ಹೋಯ್ತಲ್ಲಿ 1.5 ಲಕ್ಷ. ಅಯ್ಯೋ ನೀವು ಬೋರ್ ಕರ್ಸಿದಿರಲ್ಲ 1.5 ಲಕ್ಷ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಬಿಟ್ಟು ಬಂದ್ರೆ ಆಯ್ತೆ ಬಿಡಿ. ಅದ್ರಾಗ ಏನೈತೆ, ಕೊಟ್ಬಿಡ್ತಾಳೆ ವಾಪಸ್ಸು. ಕೇಳಿ ಜಗಳ ಮಾಡ್ಬಿಟ್ಟು ನಾವು ಕರ್ಸಿರೋದಲ್ವಾ ಅಂತ ಹೇಳ್ಬಿಟ್ಟು ಎತ್ಕೊಂಬಿಟ್ಟು ಬಂದ್ರೆ ಆಯ್ತದೆ. ನಾನು ಎತ್ಕೊಂಬಿಟ್ಟು ಬರ್ತೀನಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬಿಡ್ರಿ. ಆ ಕಾಸು ಎಲ್ಲೂ ಹೋಗೋಕ್ಕಿಲ್ಲ. ನೀವು ಸುಮ್ಮನಿರಿ, ಸಮಾಧಾನ ಮಾಡ್ಕೊಳ್ಳಿ. ನೀವು ಹಾಗೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿನಾ. ಮಗನೇ ನಿಮ್ಮ ಅಪ್ಪಂಗೆ ಬೇಜಾರು ಮಾಡಬೇಡ ಕಣಪ್ಪ. ಈಗೆಲ್ಲ ಬೇಜಾರು ಮಾಡ್ಬಿಟ್ಟಿದ್ದೀವಿ ನಾವು. ನೀನು ನಂಬಿಟ್ಟು ನಾನು ಎಲ್ಲ ದುಡ್ಡು ಬಿಸ್ನೆಸ್ಗೆ ಅಂತ ನಾನು ನಕ್ಲೀಸಿಂದ ಹಿಡಿದು ಬಳೆಯಿಂದ ಹಿಡಿದು ಎಲ್ಲ ಕೊಟ್ಬಿಟ್ಟಿದ್ದೀನಿ. ಅದು ಯಾವ ಬಿಸ್ನೆಸ್ ಮಾಡ್ತಿದ್ದೆ ಬೆಂಗಳೂರಾಗೆ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಕಿದ ತೋರಿಸ್ಬಿಡು ಮಗ. ಆಗಿದ್ದ ಆಗೋಯ್ತು, ನೀನು ಏನು ಮಾಡೋಕ್ಕಾಯ್ತದೆ. ನೀನು ಬಿಸ್ನೆಸ್ಸಾಗಿ ಬರೋ ದುಡ್ಡಾಗೆ ನೀನು ಒಂದು 3 ಎಕರೆ ಜಮೀನು ತಗೊಬಿಟ್ಟು ನಿಮ್ಮ ಅಪ್ಪಂಗೆ ಕೊಟ್ಬಿಡು. ನಿಮ್ಮ ಅಪ್ಪ ಸಮಾಧಾನ ಮಾಡ್ಕೊತದೆ ಸರಿ ನಮಗ. ಹೋಗು, ಏನು ಮಾಡೋಕ್ಕಾಗಕ್ಕಿಲ್ಲ, ಹೋಗ್ಬಿಟ್ಟು ತೋರಿಸ್ಕೊಂಬಿಟ್ಟು ಬಾ ಹೋಗ್ಲಾ. ಅಯ್ಯೋ ನಮ್ಮ ಅಮ್ಮಂಗೆ ಏನಾದ್ರು ಹುಚ್ಚಿಗೆ ಚಿಡ್ದೈತಾ? ಯಾವ ಬಿಸ್ನೆಸ್ಗೆ ಅಂತ ಕರ್ಕೊಂಡೋಗಿ ತೋರಿಸ್ಲಿ, ನಾನು ಯಾವ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಲಿ. ಯಾಕೋ ನಾನು ಹೆಣ ಬಿಳ ಎಲ್ಲ ಲಕ್ಷಣಗಳು ಕಾಣ್ತಾವೆ. ಹೆಂಗಪ್ಪ ತಪ್ಪಿಸ್ಕೊಳ್ಳಿ ನಮ್ಮ ಅಪ್ಪನಿಂದ? ಸುಳ್ಳು ಹೆಂಗಪ್ಪ ಹೇಳಿ? ಏಯ್ ಗುಬ್ಬಾಳ್ ನನ್ನ ಮಗನೇ, ಬೆಳಿಗ್ಗೆ ನೆನಪೈತಲ್ಲ 7 ಗಂಟೆ ಬಸ್ಸು, ಶಾರ್ಪಾಗಿ 7 ಗಂಟೆಗೆ ರೆಡಿ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ತುಳಿದಾಕ್ಬಿಡ್ತೀನಿ. ಬಡ್ಡಿ ನನ್ನ ಮಗನೇ, ನಡೀತಿರ್ಬೇಕು ಬೆಂಗಳೂರಿಗೆ ಅಷ್ಟೇನೆ. ಬಡ್ಡ ಐತೆ ನಾಳೆಗೆ ತೋರಿಸೋದಿ ಅಂತ ಬಿಸ್ನೆಸ್ ನೋಡೋಣ.